ಮಕ್ಕಳಿಗೆ ಜಂತುಳದ ಸಿರಪ್ ಯಾವಾಗ ಹಾಕಬೇಕು, ಹೇಗೆ ಹಾಕಬೇಕು, ಎಷ್ಟು ಹಾಕಬೇಕು ಮತ್ತು ಯಾಕೆ ಹಾಕಬೇಕು ಅಂತ ನಾನು ಈ ವಿಡಿಯೋದಲ್ಲಿ ಡೀಟೇಲಾಗಿ ಎಲ್ಲನೂ ಹೇಳ್ತೀನಿ. ನಾನು ನಿಮ್ಮ ಮಕ್ಕಳ ಡಾಕ್ಟರ್ ಸುನಿಲ್. ಈ ವಿಡಿಯೋನ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಗೆ ಏನೇ ಡೌಟ್ಸ್ ಇದೆ ಅಂತಂದರೆ ಕಮೆಂಟ್ ಮಾಡಿ ಮತ್ತು ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಕ್ಕಳಿಗೆ ಜಂತುಳ ಅನ್ನೋದು ತುಂಬ ಕಾಮನ್ ಆಗಿ ನೋಡ್ತಾ ಇರ್ತೀವಿ. ಎಸ್ಪೆಷಲಿ ಇಂಡಿಯಾದಲ್ಲಂದರೆ ಇದು ಅಪ್ ಟು 30-60% ಚಿಲ್ಡ್ರನಲ್ಲಿ ಈ ಥರ ಜಂತುಳ ಕಾಣಿಸ್ಕೊತಾ ಇರುತ್ತೆ. ಈ ಜಂತುಳನ ನಾವು ಇಂಗ್ಲೀಷಲ್ಲಿ ವಾರ್ಮ್ಸ್ ಇನ್ ಸ್ಟೂಲ್ಸ್ ಅಂತ ಕರಿತೀವಿ. ಈ ವಾರ್ಮ್ಸ್ ಅನ್ನೋದು ಡಿಫ್ರೆಂಟ್ ಸೈಜಸ್ ಇರುತ್ತೆ, ಡಿಫ್ರೆಂಟ್ ನೇಮ್ಸ್ ಇರುತ್ತೆ ಇದಕ್ಕೆ. ರೌಂಡ್ ವಾರ್ಮ್ ಆಗಿರ್ಬೋದು, ಹುಕ್ ವಾರ್ಮ್ ಆಗಿರ್ಬೋದು, ಪಿನ್ ವಾರ್ಮ್, ಟೇಪ್ ವಾರ್ಮ್, ವಿಪ್ ವಾರ್ಮ್, ಆ ಥರ ಡಿಫ್ರೆಂಟ್ ಟೈಪ್ಸ್ ಇರುತ್ತೆ. ಇದು ನೋಡೋದಕ್ಕೂ ಕೂಡ ಡಿಫ್ರೆಂಟ್ ಆಗಿರುತ್ತೆ. ಲೆಂತ್ ಕೂಡ ಡಿಫ್ರೆಂಟ್ ಇರುತ್ತೆ. ರೌಂಡ್ ವಾರ್ಮ್ ಅಂದರೆ ತುಂಬ ಉದ್ದ ಇರುತ್ತೆ, 10 to 15, 30 ಸೆಂಟಿಮೀಟರ್ಸ್ ತನಕನೂ ಇರುತ್ತೆ. ಇದು ತುಂಬ ದೊಡ್ಡ ವಾರ್ಮ್ಸ್. ಮತ್ತು ಹುಕ್ ವಾರ್ಮ್, ಪಿನ್ ವಾರ್ಮ್ ಅಂದರೆ ಇದು ತುಂಬ ಚಿಕ್ಕ ವಾರ್ಮ್ಸ್. ಇದು 0.5 ಸೆಂಟಿಮೀಟರ್ to 1 ಸೆಂಟಿಮೀಟರ್ ಅಷ್ಟೇ ಇರುತ್ತೆ. ಇದು ನಿಮಗೆ ಮೋಸ್ಟ್ಲಿ ಮೋಷನಲ್ಲಿ ಕೂಡ ಕಾಣಿಸೋದಿಲ್ಲ. ತುಂಬ ಜಾಸ್ತಿ ವಾರ್ಮ್ಸ್ ಇದೆ ಅಂದರೆ ಮಾತ್ರ ಮೋಷನಲ್ಲಿ ಕಾಣಿಸುತ್ತೆ, ಇಲ್ಲಾಂದರೆ ಮೋಷನಲ್ಲಿ ಕಾಮನ್ ಆಗಿ ಇದು ಬರೋದು ಇಲ್ಲ. ಮತ್ತು ಏನು ಡಿಫ್ರೆಂಟ್ ಸಿಮ್ಟಮ್ಸ್ ಇರುತ್ತೆ ಅಂತಂದರೆ, ಈ ರೌಂಡ್ ವಾರ್ಮ್ಸ್ ಅನ್ನೋದು ತುಂಬ ದೊಡ್ಡದಾಗಿ ಉದ್ದ ಇರೋದ್ರಿಂದ ಇದು ಕಾಮನ್ ಆಗಿ ಮಕ್ಕಳಲ್ಲಿ ಇಂಟೆಸ್ಟೈನಲ್ ಅಬ್ಸ್ಟ್ರಕ್ಷನ್ ಆಗ್ತಾ ಇರುತ್ತೆ. ಅಂದರೆ ಹೊಟ್ಟೆ ಕರಳಲ್ಲಿ ಇದು ಬಾಲ್ ಆಗಿ ಫಾರ್ಮ್ ಆಗಿಬಿಟ್ಟು ಅಬ್ಸ್ಟ್ರಕ್ಷನ್ ಆಗಿಬಿಟ್ಟಿರುತ್ತೆ. ಆವಾಗ ಹೊಟ್ಟೆ ಊತ ಆಗೋದಾಗಲಿ, ಪದೇ ವಾಮಿಟ್ ಆಗೋದಾಗಲಿ, ಹೊಟ್ಟೆ ಉಬ್ರ ಬರೋದಾಗಲಿ, ಆ ಥರ ಎಲ್ಲ ಆಗ್ತಾ ಇರುತ್ತೆ. ಇದು ಎಮರ್ಜೆನ್ಸಿ. ಕೆಲವೊಂದು ಸತಿ ಈ ವಾರ್ಮ್ಸ್ ಎಲ್ಲ ಏನು ಮಾಡುತ್ತೆ, ಅಪೆಂಡಿಕ್ಸ್ನ ಅಬ್ಸ್ಟ್ರಕ್ಟ್ ಮಾಡ್ಬೋದು, ಅಪೆಂಡಿಸೈಟಿಸ್ ಆಗುತ್ತೆ. ಇಲ್ಲಾಂದರೆ ಗಾಲ್ ಬ್ಲಾಡರ್ ಹತ್ರ ಹೋಗಿ ಅಲ್ಲಿ ಕೂಡ ಅಬ್ಸ್ಟ್ರಕ್ಷನ್ ಮಾಡ್ಬೋದು. ಆವಾಗ ಜಾಂಡೀಸ್ ಅನ್ನೋದು ಕೂಡ ಬರೋ ಚಾನ್ಸಸ್ ಇರುತ್ತೆ. ಮತ್ತು ಈ ಸ್ಮಾಲ್ ವಾರ್ಮ್ಸ್ ಇರುತ್ತಲ್ಲ, ವಿಪ್ ವಾರ್ಮ್ಸ್, ಪಿನ್ ವಾರ್ಮ್ಸ್, ಅವು ಎಲ್ಲ ಏನು ಮಾಡುತ್ತೆ ಅಂತಂದರೆ ನೈಟ್ ಟೈಮ್ಸ್, ಎಸ್ಪೆಷಲಿ ನೈಟ್ ಟೈಮ್ಸ್ ಇದು ಮೋಷನ್ ಮಾಡೋ ಜಾಗದಿಂದ ಆಚೆ ಬರುತ್ತೆ. ಆವಾಗ ಮಗುಗೆ ತುಂಬ ಇಚ್ಚಿಂಗ್ ಆಗ್ತಾ ಇರುತ್ತೆ, ತುಂಬ ಕೇಳ್ಕೊತಾ ಇರ್ತಾರೆ ನೈಟೆಲ್ಲ. ಮಕ್ಕಳು ನೈಟ್ ನಿದ್ದೆ ಮಾಡೋಕ್ಕೂ ಕೂಡ ತುಂಬ ಕಷ್ಟ ಆಗುತ್ತೆ, ಇರಿಟೇಬಲ್ ಇರ್ತಾರೆ. ಮತ್ತು ಈ ಹುಕ್ ವಾರ್ಮ್ಸ್ ಏನು ಮಾಡುತ್ತೆ ಅಂದರೆ, ಹುಕ್ ಥರ ಇಂಟೆಸ್ಟೈನಲ್ಲಿ, ಕರಳಲ್ಲಿ ಹಿಡ್ಕೊಂಡ್ಬಿಟ್ಟಿರುತ್ತೆ. ಇದು ರಕ್ತ ತೆಗಿತಾ ಇರುತ್ತೆ. ಇದು ಎಸ್ಪೆಷಲಿ ಹುಕ್ ವಾರ್ಮ್ಸ್ ಅನ್ನೋದನ್ನು ಅನಿಮಿಯಾ ಕಾಸ್ ಮಾಡುತ್ತೆ. ಅನಿಮಿಯಾ ಅಂದರೆ ಏನು ಅಂತಂದರೆ ರಕ್ತ ಕಡಿಮೆ ಇರೋದು. ಮಕ್ಕಳಿಗೆ ಈ ಥರ ಹುಕ್ ವಾರ್ಮ್ಸ್ ಎಲ್ಲ ಇರೋದ್ರಿಂದ ರಕ್ತ ಅನ್ನೋದು ಮೋಷನಲ್ಲಿ ಹೋಗ್ತಾ ಇರುತ್ತೆ. ಇದು ನೋಡೋದಕ್ಕೆ ಕಾಣಿಸೋದಿಲ್ಲ ಮೋಷನಲ್ಲಿ, ಬಟ್ ಸ್ಮಾಲ್ ಅಮೌಂಟ್ ಡೈಲಿ ಹೋಗ್ತಾ ಇರೋದ್ರಿಂದ ನಿಮಗೆ ಮಕ್ಕಳಲ್ಲಿ ರಕ್ತ ಕಡಿಮೆ ಆಗೋದನ್ನೋದು ಕಾಣಿಸ್ತಾ ಇರುತ್ತೆ. ಮಕ್ಕಳು ಆ್ಯಕ್ಟಿವ್ ಇರಲ್ಲ, ಮಕ್ಕಳು ಬೆಳವಣಿಗೆ ಚೆನ್ನಾಗಿರಲ್ಲ, ಮಕ್ಕಳು ಪದೇ ಊಟ ಮಾಡಿದ್ರೂ ಬೆಳವಣಿಗೆ ಚೆನ್ನಾಗಿರೋದಿಲ್ಲ. ಮತ್ತು ಮಕ್ಕಳಿಗೆ ಪದೇ ವಾಮಿಟಿಂಗ್ ಆಗ್ತಾ ಇರುತ್ತೆ, ಇಲ್ಲಾಂದರೆ ಪದೇ ಲೂಸ್ ಮೋಷನ್ಸ್ ಆಗ್ತಾ ಇರುತ್ತೆ, ಹೊಟ್ಟೆ ನೋವು ಬರ್ತಾ ಇರುತ್ತೆ ಪದೇ. ಈ ಥರ ಎಲ್ಲ ಸಿಮ್ಟಮ್ಸು ನಾವು ನೋಡ್ತೀವಿ. ಮೇಯ್ನ್ ಇಂಪಾರ್ಟೆಂಟ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಯಾವುದು ಅಂತಂದರೆ, ಮಕ್ಕಳಿಗೆ ನ್ಯೂಟ್ರಿಷನ್ ಅನ್ನೋದು ಇವೆಲ್ಲ ತಿಂದ್ಬಿಡುತ್ತೆ. ಸೊ ಇದರಿಂದ ಮಕ್ಕಳಿಗೆ ಅನಿಮಿಯಾ ಆಗುತ್ತೆ, ಐರನ್ ಡೆಫಿಷಿಯನ್ಸಿ ಇರುತ್ತೆ, ಮತ್ತು ಅನೋರೆಕ್ಸಿಯಾ ಅಂದರೆ ಹಸಿವಾಗೋದು ಕಡಿಮೆ ಇರುತ್ತೆ. ಈ ಮಕ್ಕಳು ಊಟನೇ ಮಾಡೋದಿಲ್ಲ. ಸೊ ಇವೆಲ್ಲ ಸಿಮ್ಟಮ್ಸ್ನ ನೀವು ನೋಡಿರ್ಬೋದು, ಗಮನಿಸಿರ್ಬೋದು. ಬಟ್ ಕೆಲವೊಂದು ಸತಿ, ಮೋಸ್ಟ್ ಆಫ್ ದ ಟೈಮ್ಸ್, ಆ ಹುಳ ಏನಾದರೂ ಜಾಸ್ತಿ ಇಲ್ಲ ಅಂತಂದರೆ ಯಾವುದೇ ಸಿಮ್ಟಮ್ಸ್ ಅನ್ನೋದು ಇರೋದಿಲ್ಲ. ಮಕ್ಕಳು ನಾರ್ಮಲ್ ಆಗಿ ಇರ್ತಾರೆ. ಬಟ್ ಅವ್ರಿಗೆ ವಾರ್ಮ್ಸ್ ಇರುತ್ತೆ, ಎಗ್ಸ್ ಅನ್ನೋದು ಮೋಷನಲ್ಲಿ ಪಾಸ್ ಮಾಡ್ತಾ ಇರ್ತಾರೆ. ಅದು ಬೇರೆಯವರಿಗೆ ಕೂಡ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇಂಡಿಯಾದಲ್ಲಿ ಏನು ಮಾಡಿದ್ದಾರೆ ಇದಕ್ಕೆ 2015 ಅಂತಂದರೆ, 1 ವರ್ಷದಿಂದ 19 ವರ್ಷದ ಮಕ್ಕಳಿಗೆ ಎಲ್ಲರಿಗೂ ಇಯರ್ಲಿ 2 times ಅನ್ನೋದು ಡಿವಾರ್ಮಿಂಗ್ ಮಾಡಬೇಕಾಗತ್ತೆ. ಈ ಜಂತುಳ ಸಿರಪ್ ಅನ್ನೋದು ಕೊಡಬೇಕಾಗತ್ತೆ. ಇದು ಯೂಶುವಲ್ ಆಗಿ ಅಂಗನವಾಡಿಯಲ್ಲಿ ಕೊಡ್ತಾ ಇರ್ತಾರೆ, ಇಲ್ಲಾಂದರೆ ಸ್ಕೂಲಲ್ಲಿ ಕೊಡ್ತಾ ಇರ್ತಾರೆ. ನಿಮ್ಮ ಮಗು ಕೊಟ್ಟಿದ್ದಾರಾ ಇಲ್ವಾ ಅಂತ ಕೇಳ್ಕೊಂಡಿರಿ. ಕೊಟ್ಟಿಲ್ಲ ಅಂದರೆ ಹಾಸ್ಪಿಟಲ್ಗೆ ಹೋಗಿ ನೀವು ಬರೆಸ್ಕೊಂಡು ಹಾಕಬಹುದಾಗುತ್ತೆ. ಮತ್ತು ಈ ಟ್ರೀಟ್ಮೆಂಟ್ ಏನು ಡಾಕ್ಟರ್ ಅಂತಂದರೆ, ಆಲ್ಬೆಂಡಜೋಲ್ ಸಿರಪ್ ಅಥವಾ ಟ್ಯಾಬ್ಲೆಟ್ ಫಾರ್ಮ್ ಬರುತ್ತೆ. ಇದು ಬೇರೆ ಬ್ರ್ಯಾಂಡ್ಸ್ ಎಲ್ಲನೂ ಇರುತ್ತೆ. ಇದನ್ನು ಕೊಡಬೇಕಾಗತ್ತೆ. ಎಷ್ಟಿರುತ್ತೆ ಅಂತಂದರೆ, ಆಲ್ಬೆಂಡಜೋಲ್ ಸಿರಪ್ ಅಂತಂದರೆ 5 ml ಅಲ್ಲಿ 200 mg ಇರುತ್ತೆ. ಟ್ಯಾಬ್ಲೆಟ್ ಅಂದರೆ 400 mg ಟ್ಯಾಬ್ಲೆಟ್ ಬರುತ್ತೆ. ಈ ಸಿರಪ್ ಎಷ್ಟು ಕೊಡಬೇಕಾಗತ್ತೆ ಅಂತಂದರೆ, ನಿಮ್ಮ ಮಗು 1 ವರ್ಷದಿಂದ 2 ವರ್ಷವರೆಗೂ ಇದೆ ಅಂತಂದರೆ ಇದು 200 mg ಕೊಡಬೇಕಾಗತ್ತೆ, ಅಂದರೆ 5 ml ಕೊಡಬೇಕಾಗತ್ತೆ. ನಿಮ್ಮ ಮಗು 2 ವರ್ಷಕ್ಕಿಂತ ದೊಡ್ಡದಿದೆ ಅಂತಂದರೆ ನೀವು ಕೊಡಬೇಕಾಗಿರೋದು 400 mg ಕೊಡಬೇಕಾಗತ್ತೆ, ಅಂದರೆ 10 ml ಕೊಡಬೇಕಾಗತ್ತೆ ಪರ್ ಡೋಸ್. ಯಾವಾಗ ಕೊಡಬೇಕಾಗತ್ತೆ ಅಂತಂದರೆ, ಯೂಶ್ವಲಿ ಊಟ ಮಾಡಿ ಆದಮೇಲೆ ನೈಟ್ ಟೈಮ್ ಕೊಡಬೇಕಾಗತ್ತೆ. ನಮ್ಮ ಮಗು ಸಿರಪ್ ಕುಡಿಯೋದಿಲ್ಲ, ಟ್ಯಾಬ್ಲೆಟ್ ಕೊಡ್ಬೋದಾ? ನಮ್ಮ ಮಗು ದೊಡ್ಡದಿದೆ, 3 years, 5 years, 6 years, 7 years ಇದೆ, ಟ್ಯಾಬ್ಲೆಟ್ ಕೊಡ್ಬೋದಾ ಅಂದರೆ ಎಸ್, ಖಂಡಿತ ಕೊಡ್ಬೋದು. ಟ್ಯಾಬ್ಲೆಟ್ ಅನ್ನೋದು 400 mg ಟ್ಯಾಬ್ಲೆಟ್ ಬರುತ್ತೆ. ನೈಟ್ ಒಂದು ಸತಿ 1 ಟ್ಯಾಬ್ಲೆಟ್ 1 ಡೋಸ್ ಕೊಡಬೇಕಾಗತ್ತೆ.
ಇದು ಯಾವಾಗ ಕೊಡಬೇಕಂದ್ರೆ ಎವ್ರಿ 6th ಮಂತ್ಲಿ ಒಂದ್ಸತಿ, ಅಂದರೆ ಇಯರ್ಲಿ 2 ಟೈಮ್ಸ್ ಅನ್ನೋದು ನೀವು ಏನೇ ಸಿಮ್ಟಮ್ಸ್ ಇದ್ರೂ ಇಲ್ಲದೆ ಇದ್ರೂ ಕೊಡ್ಬೋದು. ಇದು ಎಲ್ಲ ಮಕ್ಕಳಿಗೂ ಕೊಡಕ್ಕೆ ಹೇಳ್ತಾ ಇದ್ದೀರಾ ಇಯರ್ಲಿ 2 ಟೈಮ್ಸ್, ಬಟ್ ನಮ್ಮ ಮಗುಗೆ ಮೋಷನಲ್ಲಿ ಹುಳ ಕಾಣಿಸ್ಕೊತಾ ಇದೆ, ಸಿರಪ್ ಕೂಡ ಹಾಕಿದ್ದೀವಿ ಅಂತಂದರೆ ಈ ಸಿರಪ್ ಅನ್ನೋದು ರಿಪೀಟ್ ಡೋಸ್ ಕೊಡ್ಬೋದು. ಫಾರ್ ಎಕ್ಸಾಂಪಲ್, ನಿಮ್ಮ ಮಗುಗೆ ಹುಳ ಇದೆ ಅಂತ ಬಂದಿದ್ದೀರಾ ಹಾಸ್ಪಿಟಲ್ಗೆ ಅಂತಂದರೆ ಇವಾಗ 1 ಡೋಸ್ ಕೊಡ್ತಾರೆ ನಿಮ್ಮ ಡಾಕ್ಟರ್, ಮತ್ತು 1 ವೀಕ್ ಬಿಟ್ಟು ಸೇಮ್ ಡೋಸನ್ನ ರಿಪೀಟ್ ಮಾಡಬೇಕಾಗತ್ತೆ. ಅದರಲ್ಲೂ ಕಡಿಮೆನೇ ಆಗ್ತಾ ಇಲ್ಲ, ಹುಳ ಇನ್ನೂ ಬರ್ತಾ ಇದೆ ಅಂತಂದರೆ ಬೇರೆ ಸಿರಪ್ ಅನ್ನೋದಿರುತ್ತೆ, ಬೇರೆ ಮೆಡಿಸಿನ್ ಅನ್ನೋದಿರುತ್ತೆ, ಅದು ನಿಮ್ಮ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಕೊಡ್ತಾರೆ, ಅದನ್ನು ನೀವು ಬೇಕಾದರೆ ಯೂಸ್ ಮಾಡ್ಬೋದು. ಮತ್ತು ಮಕ್ಕಳಿಗೆ ಈ ಥರ ಜಂತುಳ ಯಾಕೆ ಬರುತ್ತೆ ಡಾಕ್ಟರ್ ಅಂತ ಕೇಳಿದ್ರೆ, ಯೂಶಲ್ ಆಗಿ ಜಂತುಳ ಅನ್ನೋದು ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗುತ್ತೆ. ಮಕ್ಕಳಲ್ಲಿ ಪದೇ ಪದೇ ಬಾಯಲ್ಲಿ ಏನು ಸಿಕ್ಕಿದ್ರೆ ಅದನ್ನು ಇಟ್ಕೋತಾ ಇರ್ತಾರೆ. ಹ್ಯಾಂಡ್ ವಾಶ್ ಅನ್ನೋದು ಕರೆಕ್ಟಾಗಿ ಮಾಡಿಸಿರಲ್ಲ. ಎಸ್ಪೆಷಲಿ ಸ್ಕೂಲಲ್ಲಿ ಹೋಗೋ ಮಕ್ಕಳು, ನರ್ಸರಿಯಲ್ಲಿ ಹೋಗೋ ಮಕ್ಕಳಿಗೆ ಒಂದು ಮಗುವಿಂದ ಇನ್ನೊಂದು ಮಗು ಊಟ ಎಲ್ಲ ಶೇರ್ ಮಾಡ್ಕೋತಾ ಇರ್ತಾರೆ. ಇದರಿಂದ ಒಂದು ಮಗುವಿಂದ ಇನ್ನೊಂದು ಮಗುಗೆ ಈಸಿಯಾಗೆ ಸ್ಪ್ರೆಡ್ ಆಗುತ್ತೆ. ಇದು ಯೂಶ್ವಲಿ ಎಲ್ಲಿರುತ್ತೆ ಅಂತಂದರೆ ಮಣ್ಣಲ್ಲಿರುತ್ತೆ. ಫೀಕಲ್ ಕಂಟ್ಯಾಮಿನೇಷನ್, ಲ್ಯಾಟ್ರಿನ್ಸ್ ಎಲ್ಲ ಕರೆಕ್ಟಾಗಿ ಕ್ಲೀನಾಗಿ ಇಟ್ಕೊಂಡಿಲ್ಲ, ಹ್ಯಾಂಡ್ ವಾಶ್ ಕರೆಕ್ಟಾಗಿ ಮಾಡಿಸ್ತಾ ಇಲ್ಲ ಮಗು ಹ್ಯಾಂಡ್ ವಾಶ್ ಮಾಡ್ಕೊತೇನೆ ಹಂಗೆ ಊಟ ಮಾಡ್ತಾ ಇದೆ. ಕೆಲವೊಂದು ಸತಿ ವೆಜಿಟೇಬಲ್ಸ್ ಕೂಡ ನೀವು ಬೇರೆ ಕಾಂಪೋಸ್ಟ್ ಎಲ್ಲ ಹಾಕಿ ವೆಜಿಟೇಬಲ್ಸ್ ಗ್ರೋ ಮಾಡಿರ್ತಾರೆ, ಅದರಲ್ಲಿ ಕೂಡ ಎಗ್ಸ್ ಅನ್ನೋದು ಇರುತ್ತೆ. ನೀವು ವೆಜಿಟೇಬಲ್ಸ್ ಅನ್ನೋದು ಕರೆಕ್ಟಾಗಿ ವಾಶ್ ಮಾಡಿ ಮಕ್ಕಳಿಗೆ ಕೊಡಬೇಕಾಗುತ್ತೆ. ಪ್ರಿಫರ್ಡ್ ಮಾಡೋದು ಏನಂತಂದರೆ ಯಾವಾಗೂ ಮಕ್ಕಳಿಗೆ ಕುಕ್ ಮಾಡಿ ಕೊಡೋದು ಬೆಟರ್, ಇಲ್ಲಾಂದರೆ ಸಿಪ್ಪೆ ತೆಗೆದು ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಕೊಡಬೇಕಾಗತ್ತೆ. ಮತ್ತು ಎಸ್ಪೆಷಲಿ ಕೆಲವೊಂದು ಮಕ್ಕಳು ಮಣ್ಣಲ್ಲಿ ಇಲ್ಲಾಂದರೆ ಚರಂಡಿಯಲ್ಲಿ ಎಲ್ಲಾದರೂ ಆಟ ಆಡ್ತಾ ಇರ್ತಾರೆ. ಇವರು ವಿತೌಟ್ ಸ್ಲಿಪ್ಪರ್ಸ್ ಈ ಥರ ಎಲ್ಲ ಆಟ ಆಡೋದ್ರಿಂದ ಕಾಲಲ್ಲಿ ಕೂಡ ಹುಳ ಅನ್ನೋದು ಸ್ಪ್ರೆಡ್ ಆಗುತ್ತೆ. ಮತ್ತು ಮೋಸ್ಟ್ ಆಫ್ ದ ಟೈಮ್ಸ್ ಎಗ್ಸ್ ಅನ್ನೋದು ನಾವು ಕನ್ಸ್ಯೂಮ್ ಮಾಡೋದ್ರಿಂದ ಬರುತ್ತೆ. ಮಕ್ಕಳಿಗೆ ಪದೇ ಪದೇ ಇನ್ಫೆಕ್ಷನ್ ಯಾಕಾಗುತ್ತೆ ಅಂತಂದರೆ, ಮಕ್ಕಳು ನೈಟ್ ಟೈಮ್ಸ್ ಅನ್ನೋದು ಈ ಥರ ಇಚ್ಚಿಂಗ್ ಆಗ್ತಾ ಇರಬೇಕಾದ್ರೆ ಮಕ್ಕಳು ಕೆರ್ಕೋತಾ ಇರ್ತಾರೆ, ಅಲ್ಲಿ ಎಗ್ಸ್ ಅನ್ನೋದು ಇಲ್ಲಿ ಸೇರ್ಕೊಂಡ್ಬಿಟ್ಟಿರುತ್ತೆ. ಅದೇ ಥರ ಹ್ಯಾಂಡ್ ವಾಶ್ ಕರೆಕ್ಟಾಗಿ ಮಾಡಿಲ್ಲ, ಸೋಪ್ ಆ್ಯಂಡ್ ವಾಟರ್ ಯೂಸ್ ಮಾಡಿಲ್ಲ ಹ್ಯಾಂಡ್ ವಾಶ್ಗೆ ಅಂತಂದರೆ ಆ ಎಗ್ಸನ್ನೇ ಮಕ್ಕಳು ತಿಂತಾರೆ. ಆವಾಗ ಮತ್ತೆ ಸೇಮ್ ಆಟೋ ಇನ್ಫೆಕ್ಷನ್ ಕಂಟಿನ್ಯೂ ಸೈಕಲ್ ಆಗ್ತಾ ಇರುತ್ತೆ. ನೀವು ಟ್ರೀಟ್ಮೆಂಟ್ ಕೂಡ ಕೊಟ್ಟಿದ್ರೂ ಸೇಮ್ ಸೈಕಲ್ ಕಂಟಿನ್ಯೂ ಆಗ್ತಾ ಇರುತ್ತೆ. ಪೇರೆಂಟ್ಸ್ಗೆ ಪ್ರಿವೆಂಟ್ ಮಾಡೋಕ್ಕೆ ಮತ್ತು ಟ್ರೀಟ್ಮೆಂಟ್ ಮಾಡೋಕ್ಕೆ ತುಂಬ ಇಂಪಾರ್ಟೆಂಟ್ ಟಿಪ್ಸ್ ಏನು ಅಂತಂದರೆ, ಮಕ್ಕಳಿಗೆ ಹ್ಯಾಂಡ್ ವಾಶ್ ಅನ್ನೋದು ಕರೆಕ್ಟಾಗಿ ಕಳಿಸ್ಕೊಡ್ಬೇಕು. ಹ್ಯಾಂಡ್ ವಾಶ್ ವಿತ್ ಸೋಪ್ ಆ್ಯಂಡ್ ವಾಟರ್ ಎಲ್ಲ ಕರೆಕ್ಟಾಗಿ ಕ್ಲೀನ್ ಮಾಡಿ ತಿನ್ನೋಕ್ಕೆ ಮುಂಚೆ, ಊಟ ಮಾಡಿ ಆದಮೇಲೆ, ಮತ್ತು ಮೋಷನ್ಗೆ ಹೋಗಿ ಆದಮೇಲೆ ಈ ಥರ ಮಾಡಬೇಕಾಗತ್ತೆ. ಮತ್ತು ಇನ್ನೊಂದೇನೆಂದರೆ, ಮಕ್ಕಳಿಗೆ ನೀವು ನೈಲ್ಸ್ ಎಲ್ಲ ಕರೆಕ್ಟಾಗಿ ಟ್ರಿಮ್ ಮಾಡಿ ನೀಟಾಗಿ ಇಟ್ಕೊಂಡಿರಬೇಕು. ಎಸ್ಪೆಷಲಿ ನೈಟ್ಸಲ್ಲೆಲ್ಲ ಗಲೀಜಾಗಿ ಎಗ್ಸ್ ಎಲ್ಲ ಅಲ್ಲೇ ಸ್ಟೋರ್ ಆಗಿರುತ್ತೆ, ಒಂದು ಮಗುವಿಂದ ಇನ್ನೊಂದು ಮಗುಗೆ ಈಸಿಯಾಗಿ ಸ್ಪ್ರೆಡ್ ಆಗುತ್ತೆ. ಮತ್ತು ದೊಡ್ಡ ಮಕ್ಕಳು ಆಚೆ ಆಟ ಆಡ್ತಾ ಇದ್ದಾರೆ ಅಂತಂದರೆ ಅವ್ರಿಗೆ ನೀವು ಸ್ಲಿಪ್ಪರ್ಸ್ ಹಾಕಿ ಆಚೆ ಬಿಡಬೇಕಾಗತ್ತೆ. ವಿತೌಟ್ ಸ್ಲಿಪ್ಪರ್ಸ್ ಈ ಥರ ಗಲೀಜ್ ಏರಿಯಾಗಳಲ್ಲೆಲ್ಲ ಆಟ ಆಡಬಾರ್ದು. ಮಕ್ಕಳಲ್ಲಿ ಇನ್ಫೆಕ್ಷನ್ ಪದೇ ಪದೇ ಒಬ್ಬರಿಂದ ಒಬ್ಬರಿಗೆ ಬರ್ತಾನೆ ಇದೆ ಅಂತಂದರೆ ಮನೆಯಲ್ಲಿ ಇರೋರು ಎಲ್ಲರೂ ಟ್ರೀಟ್ಮೆಂಟ್ ತೊಗೊಬೇಕಾಗತ್ತೆ. ಮನೆಯಲ್ಲಿರೋ ದೊಡ್ಡವರೆಲ್ಲರೂ 1 ಟ್ಯಾಬ್ಲೆಟ್ ಆಲ್ಬೆಂಡಜೋಲ್ 400 mg ಟ್ಯಾಬ್ಲೆಟ್ ನೈಟ್ ಟೈಮ್ಸ್ ನೀವು ತೊಗೊಬೇಕಾಗತ್ತೆ. ಮಕ್ಕಳಿಗೆ ಕೂಡ ಸಿರಪ್ ಅನ್ನೋದು ಕೊಡಬೇಕಾಗತ್ತೆ. ಈ ಥರ ಮಾಡೋದ್ರಿಂದ ಮಕ್ಕಳಿಗೆ ಪದೇ ಪದೇ ಇನ್ಫೆಕ್ಷನ್ ಆಗೋದು ಕಡಿಮೆ ಆಗುತ್ತೆ. ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ನಾನು ಅನ್ಕೊತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು. ಸ್ಟೇ ಸೇಫ್, ಸ್ಟೇ ಹೆಲ್ದಿ.